ಓಂ ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। जय श्री कृष्ण चैतन्य प्रभु नित्यानंद हरे कृष्णा कृष्ण कृष्ण हरे 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 राम 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 हरे हरे कृष्ण 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 हरे 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 राम 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 हरे। ಆ್ಯಕ್ಚುಲಾಗಿ ನೀವು ಹೇಳ್ದಂಗೆ 3ನೇ ಶ್ಲೋಕ 4ನೇ ಶ್ಲೋಕ ಓದಿದ್ದೀವಿ ನಾವು ಎರಡೂ. ಶಂಕರಾಚಾರ್ಯರು ಹಾಂ ಕರೆಕ್ಟ್. ಹೇಳ್ದೆ ನಿಮಗೆ. ಹೌದು, ನಾನಿಲ್ಲಿ ವಿಡಿಯೋನಲ್ಲಿ ಎಂಟ್ರಿ ಮಾಡ್ಕೊಂಡಿಲ್ಲ, 1-2 ಮಾತ್ರ ಎಂಟ್ರಿ ಮಾಡ್ಕೊಂಡಿದ್ದೀನಿ. 3-4 ಇದು ಮಾಡಿಲ್ಲ, ರೆಕಾರ್ಡ್ ಮಾಡಿದ್ದೀನಿ, ಬಟ್ ಏನು ಮೆನ್ಷನ್ ಮಾಡಿಲ್ಲ. ಹೌದೌದು. ನಾನು ಹೇಳ್ದೆ 4ನೇದು. ಸೊ 3ನೇ ಶ್ಲೋಕದಲ್ಲಿ 4ನೇ ಶ್ಲೋಕದಲ್ಲಿ 7ನೇ ಅಧ್ಯಾಯದಲ್ಲಿ ಮನುಷ್ಯ ಭಗವಂತನ ಭಕ್ತಿ ಸೇವೆ ಮಾಡಿ ಪರಿಪಕ್ವನ ಹೊಂದೋದಕ್ಕೆ ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬರು ಮಾತ್ರ ಭಗವಂತನ ಪರಿಪಕ್ವ ಹೊಂದ್ತಾನೆ. ಆ ಥರ ಪರಿಪಕ್ವ ಹೊಂದದಲ್ಲಿ ಪರಿಪಕ್ವ ಪಡೆದ ಮೇಲೆ ಆ ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬರೇ ನನ್ನ ಅರ್ಥ ಮಾಡ್ಕೊತಾರೆ ಅಂತ 3ನೇ ಶ್ಲೋಕ ಹೇಳ್ತಾರೆ. ಅದಕ್ಕೆ ಪ್ರಭುಪಾದರು ಅವ್ರ ಭಾವಾರ್ಥದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮನುಷ್ಯ ಜೀವನ ಸಿಗೋದು ತುಂಬ ಕಷ್ಟ, ತುಂಬ ಅರುದು. ಯಾಕಂದರೆ ಮನುಷ್ಯ ಜೀವನದಲ್ಲಿ ನೆಕ್ಸ್ಟ್ ಮುಂದಿನ ಜನ್ಮದಲ್ಲಿ ನಮಗೆ ಮನುಷ್ಯ ಜನ್ಮನೇ ಸಿಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾವ ಪಕ್ಷಿ ಜನ್ಮ ಸಿಗ್ಬೋದು, ಇಲ್ಲ ಪ್ರಾಣಿಗಳ ಜೀವ ಸಿಗ್ಬೋದು, ಪಕ್ಷಿಗಳ ಜೀವ ಯಾವುದೋ ಒಂದು ಜೀವ ಸಿಗ್ಬೋದು. ನಮ್ಮ ಚಟುವಟಿಕೆಗಳಿಗೆ ಆಧಾರ ಪಟ್ಟು ನಮ್ಗೆ ಆ ಜನ್ಮ ಸಿಗುತ್ತೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಈ ಜನ್ಮನ ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಈ ಜನ್ಮನ ವೇಸ್ಟ್ ಮಾಡ್ಕೋಬೇಡಿ, ತುಂಬ ಕಷ್ಟಪಟ್ಟು ಇದು ಪಡ್ಕೊಂಡಿದ್ದೀರಾ. ಈಗ ಉದಾಹರಣೆಗೆ ಒಬ್ಬ ಮನುಷ್ಯ 20 ವರ್ಷದಲ್ಲೇ ವ್ಯಾಪಾರಕ್ಕೆ ಬಂದ್ಬಿಡ್ತಾನೆ, ಇಲ್ಲ ಕೆಲ್ಸಕ್ಕೆ ಬಂದು ತುಂಬ ಕಷ್ಟಪಟ್ಟು ಒಂದೊಂದು ಹೆಜ್ಜೆನೆ ಅವನು ಬೆವರು ಸುರಿಸ್ಕೊಂಡು ತನ್ನ ಜೀವನ ಎಲ್ಲ ಸಂಪಾದಿಸ್ಬೇಕು, ಒಳ್ಳೆ ಶ್ರೀಮಂತನಾಗಬೇಕು ಅಂಥ ಒಂದು ಗುರಿನಲ್ಲಿ, ಒಂದು ಭೌತಿಕವಾದಿ ಆಸೆ ಆಕಾಂಕ್ಷೆಯಲ್ಲಿ ಇಟ್ಕೊಂಡು ಗುರಿಯಿಂದ ಅದನ್ನು ಸಾಧಿಸ್ಕೊಂಡು ಬರ್ತಾನೆ. ಕೆಲವು ವರ್ಷಗಳಾದಮೇಲೆ ಒಂದು ಮಟ್ಟಕ್ಕೆ ಬಂದ್ಬಿಡ್ತಾನೆ, ಒಂದು ಉತ್ತಮವಾದ ಒಂದು ಮಟ್ಟಕ್ಕೆ ಬಂದು ಸಾಕಷ್ಟು ಧನ ಸಂಪಾದಿಸ್ಕೊಂಡು ಸಾಕಷ್ಟು ಸಂಪತ್ತನ್ನು ಪಡೆದುಕೊಂಡ್ಮೇಲೆ ಕೊನೆಗೆ ಯಾರೋ ಒಂದು ಮಗನೋ ಯಾರೋ ಮಗಳೋ ಯಾರೋ ಬರ್ತಾರೆ. ಅವ್ರು ಬಂದು ಏನು ಮಾಡ್ತಾರೆ, ಎಲ್ಲ ಉಡಿಸಿ ಮಾಡಿಬಿಡ್ತಾರೆ. ಅವಾಗ ಅವ್ನಿಗೆ ಹೆಂಗಿರುತ್ತೆ, ಇಷ್ಟು ವರ್ಷಗಳು ಸಂಪಾದಿಸ್ಕೊಂಡು ಇಲ್ಲ ವೇಸ್ಟ್ ಆಗೋಯ್ತೆ, ನಾನು ಇವ್ರ ಕೈ ಉಳಿಸ್ಕೊಳಕ್ಕಾಗಲಿಲ್ಲ, ಇವ್ರಿಗೆ ಉಳಿಸ್ಕೊಳಕ್ಕಾಗಲಿಲ್ಲ ಇವ್ರ ಕೈ. ಆ ಥರ ಅದೇ ಥರನೇ ಭಕ್ತಿ ಜೀವನದಲ್ಲಿನೂ ನಾವು ಈ ಮನುಷ್ಯ ಜನ್ಮ ಪಡೆಯೋದಕ್ಕೆ ಸಾಕಷ್ಟು ಪರಿಶ್ರಮ ಮಾಡ್ಕೊಂಡಿದ್ದೀವಿ. ಅಷ್ಟೋ ಇಷ್ಟೋ ಅಲ್ಲ, ಬೇಕಾದಷ್ಟು ಪರಿಶ್ರಮ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಹಂದಿ ಜನ್ಮ ತೊಗೊಂಡಿದ್ದೀರಿ, ಊಣೆ ಜನ್ಮ ತೊಗೊಂಡಿದ್ದೀರಿ, ಇರುವೆ ಜನ್ಮ ತೊಗೊಂಡಿದ್ದೀರಿ, ಪಕ್ಷಿ ಜನ್ಮ ತೊಗೊಂಡಿದ್ದೀರಿ, ಗಿಡ ಜನ್ಮ ತೊಗೊಂಡಿದ್ದೀರಿ, ಈ ಥರ ಪ್ರಾಣಿಗಳ ಜನ್ಮ ತೊಗೊಂಡಿದ್ದೀರಿ. ಎಷ್ಟೋ ಜನ್ಮಗಳು, 84 ಲಕ್ಷ ಜೀವರಾಶಿಗಳು ಇರೋದು ಪದ್ಮಪುರಾಣದಲ್ಲಿ. ಅಷ್ಟೊಂದು ಜೀವರಾಶಿಗಳ ಪ್ರಯಾಣ ನಾವು ಮಾಡಿದ್ದೀರಿ. ಎಲ್ಲ ಮಾಡ್ಕೊಂಡಾದ್ಮೇಲೆ ಮನುಷ್ಯ ಜನ್ಮ ನಮಗೆ ನಾವು ಪಡ್ಕೊಂಡಿದ್ದೀವಿ. ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ್ ಗುರು ಕೃಷ್ಣ ಪ್ರಸಾದೇ ವಾಯಿ ಭಕ್ತಿ ಲತಾ ಬೀಜ. ಈ ಭಕ್ತಿ ಅನ್ನೋ ಬೀಜನ, ಲತಾ ಬೀಜನ ನಮಗೆ ಪಡ್ಕೊಬೇಕಾದ್ರೆ ಎಷ್ಟೋ ಬ್ರಹ್ಮಾಂಡಗಳು ಸುತ್ಕೊಂಬಂದ್ಬಿಟ್ಟಿದ್ದೀವಿ. ಉತ್ತಮ ಲೋಕ, ಮಧ್ಯಲೋಕ, ಕೀಳುಮಟ್ಟ ಲೋಕ ಎಲ್ಲ 14 ಲೋಕದಲ್ಲಿ ಸುತ್ತಕೊಂಡು ಕೊನೆಗೆ ನಮಗೆ ಗುರುವಿಂದ, ಕೃಷ್ಣನಿಂದ ಈ ಭಕ್ತಿ ಸೇವೆ ನಮಗೆ ಸಿಕ್ಕಿದೆ. ಈ ಭಕ್ತಿ ಸೇವೆ ಅನ್ನೋ ಬೀಜ ನಮಗೆ ಸಿಕ್ಕಿದೆ. ಆ ಬೀಜ ನಾವೇನು ಮಾಡಬೇಕು, ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಬೆಳೆಸ್ಬೇಕು. ಅದು ಬೆಳೀತಾ 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 ಏನಾಗುತ್ತೆ, ದೊಡ್ಡದಾಗಿ ಏನು ಮಾಡುತ್ತಲ್ಲ, ಕೊನೆಗೆ ಮರ ಆದಮೇಲೆ ಹಣ್ಣು ಕೊಡುತ್ತೆ, ರುಚಿಯಾದ ನಮ್ಗೆ ಹಣ್ಣು ಕೊಡುತ್ತೆ. ಅದು ಬೆಳೆಸೋದು ಏನು ಅಂತ ಹೇಳಿದ್ರೆ, ಅದನ್ನ ಏನು ಮಾಡಬೇಕು, ನಮ್ಮ ಭಕ್ತಿ ಸೇವೆನ ಚೆನ್ನಾಗಿ
ಅಲ್ಲ, ಪ್ರಾಕ್ಟೀಸ್ ಮಾಡಿ ಸಾಧನೆ ಮಾಡಬೇಕು. ಸಾಧನೆ. ಕೀರ್ತನ ಮಾಡೋದು, ಶ್ರವಣ ಮಾಡೋದು, ಕೀರ್ತನ ಮಾಡೋದು, ಶ್ರವಣ ಮಾಡೋದು, ಅದೇ ನೀರು ಹಟ್ಟೋದು. ಆ ನೀರು ಹಟ್ತಿರಲ್ಲ ಬೇರ್ಗೆ, ಅದು ಒಂದು ಕೀರ್ತನ ಶ್ರವಣ. ಈಗ ಆಳದ ಮರನ ಅದು ಇಲ್ಲಿರೋದು ಯಾವುದು? ಅದೇ ಆಲದ ಮರನೇ. ಆಳದ ಮರ ಅಶ್ವತ್ಥಕಟ್ಟೆ ಐತೆ. ಅಶ್ವತ್ಥ ಬೇವಿನ ಮರ, ಇಲ್ಲಿ ರಾಮದೇವ್ರುಗಳು ಇರೋದು ಯಾವುದು? ಬೇವಿನ ಮರ ಇಲ್ಲಿರೋದು ಅದು ಎಲ್ಲ ಅದು. ಆಲದ ಮರ. ಎಲ್ಲಿ ಆಲದ ಮರ ಇರೋದೀಗ? ಅಶ್ವತ್ಥಕಟ್ಟೆ ಸರಿ ಸರಿ. ಈಗ ಇರಿ ಒಂದು ನಿಮಿಷ, ರಾಮದೇವ್ರ ಗುಡಿ ಇರೋದು ಯಾವುದು? ಇಲ್ಲ, ಇಲ್ಲ, ಆಲದ ಮರ. ಆಲದ ಮರ ಇಲ್ಲೇ ಇಲ್ಲ, ಅಶ್ವತ್ಥಕಟ್ಟೆ ಸರಿ. ಬೇವಿನ ಮರನೇ ಅಲ್ಲಿ ಇರೋದು. ರಾಮದೇವ್ರ. ಬೇವಿನ ಸೊಪ್ಪು ಈಗ ಮಾರಮ್ಮನ ಹತ್ರ ಕೊಡ್ತೀವಿ, ಅದನ್ನೇ ಬೇವಿನ ಸೊಪ್ಪು. ಅದು ಎರಡು ಐತೆ ಅಲ್ಲಿ. ಇಲ್ಲ ಇಲ್ಲ. ಸರಿ ಇರ್ಲಿ ಇರ್ಲಿ. ಇವಾಗ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಈ ಬ್ಯಾನಿಯನ್ ಟ್ರೀ ಅಂತಾರಲ್ಲ, ಬ್ಯಾನಿಯನ್ ಟ್ರೀ ಅಂದ್ರೆ ಬೇವಿನ ಮರ. ಅಲ್ಲ, ಇನ್ನೊಂದು ಅಶ್ವತ್ಥಕಟ್ಟೆ ಅಂತ ಹೇಳ್ತೀರಲ್ಲ, ಅಲ್ಲೆಲ್ಲ ಕೂತ್ಕೊಂಡು ವ್ಯಾಪಾರಗಳನ್ನು ಮಾಡ್ತಾ ಇದ್ರು. ಆ ಕಾಲದಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋದು, ಒಳ್ಳೆ ಕಾರ್ಯಗಳಲ್ಲಿ ಕೂತ್ಕೊಂಡು ಮಾಡ್ತಾ ಇರೋದು, ಅದನ್ನ ಪ್ರದಕ್ಷಿಣೆ ಮಾಡೋದು, ಅದೇ ಅಶ್ವತ್ಥಕಟ್ಟೆ ಅದು ಅಶ್ವತ್ಥಕಟ್ಟೆನೆ. ಓಕೆ. ಆ ಅಶ್ವತ್ಥಕಟ್ಟೆ ಮರದಲ್ಲಿ ಬೇರುಗಳು ಎಲ್ಲೆಲ್ಲಿ ಹೋಗುತ್ತೆ ಅಂತ ನಮ್ಗೆ ಹಾಡ್ಕೊಂಡು ಹೋಗ್ತಾ ಇರ್ತದೆ. ಈಗ ರಾಮದೇವ್ ಗುಡಿದು ದನಂ ಸ್ಟೋರ್ ಇದ್ದ ಆಚೆ ಕಡೆ ಹೋಗಿದೆ ಬೇರ್ಗಳು. ಓಹೋ, ಕೊಯಂಬತ್ತೂರಲ್ಲಿ ದೇವಸ್ಥಾನ ಕಟ್ಟೋಲ್ಲ, ನಮ್ಮ ಇಸ್ಕಾನ್ ದೇವಸ್ಥಾನ. ಅಲ್ಲಿ ಈ ತರ ತುಳಸಿದು ಅಷ್ಟು ದೊಡ್ಡ ಮರ ಇತ್ತಂತೆ. ತುಳಸಿನೇ ಅಷ್ಟು ಮರ ದೊಡ್ಡದಾಗಿ ಬೆಳ್ತಿದ್ದೆ. ಆವಾಗ ಯಾರಿಗೋ ಗೊತ್ತಾಯ್ತಂತೆ, ಇಲ್ಲಿ ಏನೋ ಒಂದು ಪವಿತ್ರವಾದ ಸ್ಥಳ ಒಂದು ಭಗವಂತ ಬರೋ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ದೇವಸ್ಥಾನ ಕಟ್ಟೋದು ಕೊಯಂಬತ್ತೂರಲ್ಲಿ. ಆ ಥರ ಹೇಳ್ತಾ ಇದ್ರು. ನಾನು ಏನಕ್ಕೆ ಹೇಳ್ತಾ ಇದ್ದೆ ಅಂದರೆ, ಆ ಬೇವಿನ ಮರ ತನ್ನ ಸ್ವಲ್ಪ ಹಿಂದೆ ಹೋದ್ರೆ ಚಿಕ್ಕ ಬೀಜ ಅಲ್ವಾ ಅದು, ಒಂದೇ ಒಂದು ಬೀಜಕ್ಕೆ ನೀರಟ್ಟಿದ್ದಕ್ಕೆ ಎಷ್ಟು ದೊಡ್ಡ ಮರ ಆಗಿ ಬೆಳೆದಿದ್ದಲ್ವಾ ಅದು. ಆ ಥರ ಭಕ್ತಿ ಸೇವೆನೂ ಪ್ರಾರಂಭ ದೇಶದಲ್ಲಿ ಬೀಜದ ರೂಪದಲ್ಲಿ ಇರುತ್ತೆ. ಬೀಜ ಎಷ್ಟಿದೆ ಇರುತ್ತೆ ಅಷ್ಟೇ. ಆ ಬೀಜನ ಭಗವಂತನ ಒಂದು ಕರುಣೆಯಿಂದ ನೋಡಿ ಬೆಳ್ಕೊಂಡು ಹೋಗ್ತಾನೇ ಇರುತ್ತೆ. ಅದ್ರಿಗೆ ಎಲ್ಲಿ ಬೇರಿದೆ ಅಂತ ಕಂಡುಹಿಡಿಯೋಕ್ಕಾಗಲ್ಲಂತೆ. ಈ ಆಳದ ಮರ ಎಲ್ಲಿ ನಾವು ಕಂಡುಹಿಡಿಯೋಕ್ಕಾಗಲ್ಲ. ಎಲ್ಲೆಲ್ಲೆಲ್ಲೋ ಎಲ್ಲ ಕಡೆ ಬೇರೆ ಇರ್ತದೆ. ಈ ಕಡೆಯಿಂದ ಆ ಕಡೆ ಹೋಗಿರುತ್ತೆ, ಆ ಕಡೆಯಿಂದ ಈ ಕಡೆ ಹೋಗಿರುತ್ತೆ, ಹಂಗೆ ಹಾಡ್ಕೊಂಡಿರುತ್ತೆ. ಅದು ತಾನಾಗಿ ಹಾಡ್ಕೊಂಡು ಅದು ಬೆಳ್ಕೊಂಡು ಹೋಗ್ತಾ ಇರ್ತದೆ. ಅದು ಮಳೆ ಬೀಳ್ತಲ್ಲ, ಮಳೆ ಬೇರೆ ಬೀಳ್ತಲ್ಲ, ಮಳೆಯಿಂದ ಅದು ತಾನಾಗೆ ಬೆಳೀತಾ ಇರುತ್ತೆ. ಆ ಥರ ಅದರದ್ದು ಆ ಬೀಜ, ಈ ಭಕ್ತಿ ಬೀಜ ನಮಗೆ ಸಿಕ್ಕೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಅಂದರೆ ಈ ಮನುಷ್ಯ ಜೀವನ ಸಿಗೋದು ಕಷ್ಟ. ಇದು ಪಡ್ಕೊಂಡ್ಮೇಲೆ ಭಕ್ತಿಗೆ ಬರೋದು ತುಂಬ ಕಷ್ಟ. ಭಕ್ತಿಗೆ ಬಂದಮೇಲೆ ಅದನ್ನ ಅಲ್ಲ, ಅದನ್ನ ಕಾಪಾಡೋದು ತುಂಬ ಕಷ್ಟ. ಈಗ ದೊಡ್ಡ ಅರಮನೆ ಇದೆ, ತುಂಬ ಎಲ್ಲ ಅರಮನೆ ಎಲ್ಲ ಚಿನ್ನದಲ್ಲಿ, ವಜ್ರ ವೈಡೂರ್ಯದಲ್ಲಿ ಎಲ್ಲ ಗ್ಲಾಸಲ್ಲಿ ಕಟ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ. ಯಾವಾಗಿದ್ರು ಡೇಂಜರ್ ತಾನೆ ಅದು. ಅವ್ರ ಮಕ್ಕಳೇ ಆಡ್ತಾ ಇರ್ತಾರೆ, ಕಲ್ ತಗೊಂಡು ಹೊಡೆದು, ಬಾಲ್ ತಗೊಂಡು ಕಟ್ ತಗೊಂಡು ಹೊಡೆದು ಏನಾಗುತ್ತೆ, ಅದು ಹೊಡೆದೋಗುತ್ತೆ. ಆ ಥರ ಈ ಮನುಷ್ಯ ಈ ಭಕ್ತಿ ಸೇವೆನ ಭದ್ರವಾಗಿ ನಾವು ಕಾಪಾಡ್ಕೊಬೇಕು. ಅಂದರೆ ಏನರ್ಥ ಅಂದರೆ, ಬೇರೆ ಪ್ರಜಲ್ಪ ಅಸತ್ ಸಾಂಗತ್ಯ ಮಾಡ್ದಿರ ಯಾವಾಗಲೂ ಭಕ್ತಿ ಸೇವೆನಲ್ಲೇ ನಾವು ಅದನ್ನಲ್ಲಿ ಆಳವಾಗಿ ಲೀನ ಆಗಿಬಿಟ್ರೆ ಅದನ್ನು ಕಾಪಾಡ್ಕೊಂಡು ಬರ್ತಾ ಇರ್ಬೋದು. ಇಲ್ಲಾಂದರೆ ಕಳ್ಳೆತ್ತಿ ಗ್ಲಾಸಿಂದ ಇದು ಗಾಜಿನ ಮನೆಗೆ ಕಲ್ಲು ಹೊಡೆದ್ರೆ ಏನಾಗುತ್ತೆ, ಚೂರು ಆಗ್ಬಿಡುತ್ತೆ. ಆ ಥರ ನಮ್ಮ ಭಕ್ತಿ ಸೇವೆ ಚೂರು ಆಗ್ಬಿಡುತ್ತೆ. ಅದಕ್ಕೆ ಇದನ್ನು ಭದ್ರವಾಗಿ ನಾವೇನು ಮಾಡಬೇಕು, ಪ್ರತಿದಿನ ಭಗವದ್ಗೀತಾ, ಭಾಗವತಮ್ಮು, ಭಕ್ತರ ಜೊತೆ ಸಾಂಗೀತ್ಯದಲ್ಲಿ ಕೇಳೋದು, ಶ್ರವಣ ಕೇಳೋದು ಮಾಡೋದು. ಮುಖ್ಯವಾಗಿ ಪುರುಷೋತ್ತಮ ಮಾಸದಲ್ಲಿ ತುಂಬ ವಿಶೇಷ. ಅದಕ್ಕೆ ಇವತ್ತು 15 ಅಧ್ಯಾಯ ಶ್ಲೋಕ ಓದೋಣ ಅಂತ ಪ್ಲಾನ್ ಮಾಡಿದ್ದೀವಿ. 15ನೇ ಅಧ್ಯಾಯದಲ್ಲಿ ಶ್ಲೋಕಗಳು 20 ಶ್ಲೋಕನೇ ಇರೋದು. ಅದು ಡೈಲಿ ಓದಬೇಕು ನೀವು. ಬರೋ ತಿಂಗಳು 15ನೇ ತಾರೀಕುವರೆಗೂ ಓದಬೇಕು. ಭಗವದ್ಗೀತೆಯಲ್ಲಿ ಅದು ಅದು ಹೆಸರೇ ಪುರುಷೋತ್ತಮ ಯೋಗ ಅಂತ ಹೆಸರು ಅದಕ್ಕೆ. ಹಾಕಿದ್ದಾನೆ 15ನೇ ಅಧ್ಯಾಯದಲ್ಲಿ. ಅದರ ಪುರುಷೋತ್ತಮ ಯೋಗ ಯಾವಾಗಾದ್ರೂ ಓದ್ಬೋದು ಅಷ್ಟೇ. ಅದು ಆಮೇಲೆ ಮನೇಲಿ ಓದ್ಕೊಳ್ರಿ ಪುರುಷೋತ್ತಮ ಯೋಗ. ಶ್ಲೋಕ ಮಾತ್ರ ಓದಿದ್ರೆ ಸಾಕು. ಇಲ್ಲ ಭಗವದ್ಗೀತಾ ಶ್ಲೋಕ ಓದಿ ಭಾವಾರ್ಥ ಅನುವಾದ ಎಲ್ಲ ಓದಿದ್ರೆ ಒಳ್ಳೇದು. ಸೊ ಆ ಥರ ಹೇಳ್ತಾ ಇದ್ದಾರೆ. 3ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ಕೃಷ್ಣ ಅರ್ಜುನ, ತುಂಬ ಇದು ಅರುದು ಸಿಗೋದು ಮನುಷ್ಯ ಜನ್ಮ. ಈ ಜನ್ಮ ನೀನು ಪಡ್ಕೊಂಡ ಮೇಲೆ
ಭಗವಂತನ ಭಕ್ತಿ ಸೇವೆ ಮಾಡಿಕೊಂಡು ನನ್ನ ಹತ್ರ ಬರೋದಕ್ಕೆ ನೀನು ಪ್ರಯತ್ನ ಪಡಬೇಕು. ಯಾರೋ ಒಬ್ಬರೇ ಬರ್ತಾರೆ ಅಂತ, ಸಾವಿರಾರು ಜನದಲ್ಲಿ ಯಾರೋ ಒಬ್ರು ಮಾತ್ರನೇ ನನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಬುದ್ಧಿ, ವಿವೇಕ, ಜ್ಞಾನ, ಭಕ್ತಿ ಎಲ್ಲ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾಕಂದರೆ ಈಗ ಸಾಮಾನ್ಯವಾಗಿ ಭೌತಿಕ ಪ್ರಪಂಚದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ 4 ಮಾತ್ರ ಪ್ರಯತ್ನ ಪಡ್ತಾರೆ. ಯಾವುದ್ಯಾವುದು 4 ಚಟುವಟಿಕೆಗಳು ಮಾತ್ರ ಪ್ರಯತ್ನ ಪಡ್ತಾರೆ. ತಿನ್ನೋದು, ಮಲ್ಕೊಳ್ಳೋದು, ಮತ್ತು ಮಕ್ಕಳನ್ನ ಮಾಡ್ಕೊಳ್ಳೋದು, ಮತ್ತು ರಕ್ಷಣೆ ಮಾಡ್ಕೊಳ್ಳೋದು. ಈ 4ಕ್ಕೆ ಮಾತ್ರನೇ ಪ್ರಾಮುಖ್ಯತೆ ಕೊಡ್ತಾರೆ, ಬೇರೆ ಯಾವುದಕ್ಕೂ ಪ್ರಾಮುಖ್ಯತೆ ಕೊಡಲ್ಲ. ಆಹಾರ, ನಿದ್ರಾ, ಭಯಮೈತು ನಂಸ ಸಾಮಾನ್ಯ ಏತತ್ ಸಾಮಾನ್ಯ ಏತತ್ ನಾರಾಯಣ. ಆಮೇಲೆ ಏನಂತಾರೆ, ಧರ್ಮೋ ಹಿತೇಶ ಅಧಿಕೋ ವಿಶೇಷ ಧರ್ಮೇನ ಹೀನ ಪಶುವೀರ್ ಸಮಾನ ಅಂತ ಮಹಾಭಾರತ ಹೇಳ್ತಾರೆ. ಈ 4ಕ್ಕೆ ಮಾತ್ರ ನಾವು ಪ್ರಾಮುಖ್ಯತೆ ಕೊಟ್ಟು ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಇದ್ರಿಗೆ ನಾವು ತುಂಬ ಸಮಯನ ನಾವು ಒದಗಿಸಿದ್ರೆ ನಮ್ಮ ಮಾನವ ಜೀವನ ಹಾಳಾಗ್ಬಿಡುತ್ತೆ. ಅದಕ್ಕೆ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ನೀವು ಕಂಡುಕೊಂಡು ಏನು ಮಾಡಬೇಕು, ಅವ್ರಿಗೆ ನಾವು ಡಿಫ್ರೆಂಟಾಗಿ ನಾವು ಬಾಳಬೇಕು. ವ್ಯತ್ಯಾಸ ಇರಬೇಕು ನಮಗೂ ಅವ್ರಿಗೆ. ಅವರು 4 ಮಾಡುತ್ತೆ, ನಾವು 4 ಮಾಡ್ತೀವಿ. ಸೊ ನಮ್ಗೆ ವ್ಯತ್ಯಾಸ ಅಂದರೆ ಧರ್ಮೋಹಿತೇಶ ಅಧಿಕ ವಿಶೇಷ. ನಮ್ಗೊಂದು ವಿಶೇಷವಾದ ಒಂದು ಬುದ್ಧಿ ಕೊಟ್ಟಿದ್ದಾರೆ ಭಗವಂತ. ಯಾವುದು ವಿಚಕ್ಷಣಾ ಶಕ್ತಿ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಯಾವ್ದು ತಪ್ಪು, ಯಾವ್ದು ಸರಿ, ಅದನ್ನು ಭಗವಂತ ನಮ್ಗೆ ಇದು ಕೊಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ನಾವೇನು ಮಾಡಬೇಕು, ಭಗವಂತನ ಭಕ್ತಿ ಸೇವೆಯಲ್ಲಿ ಯಾವಾಗಲೂ ಭಾಗವಹಿಸ್ಕೊಂಡು ಸತ್ಸಂಗ ಮಾಡ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಸೇವೆ ಕೃಷ್ಣ ಪ್ರಜ್ಞೆ ಮಾಡಬೇಕು ಅಂತ ಹೇಳ್ತಾರೆ. ಮುಖ್ಯವಾಗಿ ಕೃಷ್ಣ ಪ್ರಜ್ಞೆ ಮಾಡಬೇಕು ಅಂತ ಹೇಳ್ತಾರೆ. 4ನೇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನನಗೆ ಇದು ಈ ಭೌತಿಕ ಪ್ರಪಂಚದಲ್ಲಿ ಮನುಷ್ಯ ಬಂದು 24 ಘಟಾಂಶಗಳಿಂದ ಈ ದೇಹ ತಯಾರಾಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೀನಿ. ಭೂಮಿ, ಆಕಾಶ, ಗಾಳಿ, ನೀರು, ಉಷ್ಣ, ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ, ಮತ್ತು 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಏನೇನು ಕೆಲಸ ಮಾಡುತ್ತೆ, ಅದರ ಆಬ್ಜೆಕ್ಟ್ಸ್ ಏನು, ಇದೆಲ್ಲ ಸೇರಿಕೊಂಡು ಮನಸ್ಸು, ಇದೆಲ್ಲ ಸೇರಿಕೊಂಡು ಏನಾಗುತ್ತೆ 24 ಘಟಾಂಶಗಳು ಬರುತ್ತೆ. 24 ಅಂಶಗಳಿಂದ ಈ ದೇಹ ತಯಾರಾಗಿರೋದು. ಭೂಮಿ, ಆಕಾಶ, ನೀರು, ಉಷ್ಣ, ಗಾಳಿ, ಅಗ್ನಿ, ಉಷ್ಣ, ಅಗ್ನಿ, ಅದೇ ಮನಸ್ಸು, ಬುದ್ಧಿ, ಅಹಂಕಾರ, ಮತ್ತು ಇದು 8 ಇದೆಲ್ಲ ಅವತ್ತು ಹೇಳಿದೆ ನಿಮಗೆ. ಮತ್ತು ಇದು ಜ್ಞಾನೇಂದ್ರಿಯಗಳು, ಕಣ್ಣು, ಮೂಗು, ನಾಲಿಗೆ, ಕಿವಿ, ಚರ್ಮ. ಆಮೇಲೆ ಇದು ಒಂದೊಂದು ಏನೇನು ಕೆಲಸ ಮಾಡುತ್ತೆ ಅಂತ ಅದೊಂದು 5, ಅದು 8, ಇದೊಂದು 5, ಇನ್ನೊಂದು 5, 13, 18. ಮತ್ತು ಕರ್ಮೇಂದ್ರಿಯಗಳು 2 ಕೈ, 2 ಕಾಲು, ಉದರ, ಮಲಮೂತ್ರ ವಿಸರ್ಜನೆ ಮಾಡೋದು, ಇದೆಲ್ಲ ಸೇರಿ ಏನಾಗುತ್ತೆ 24 ಘಟಾಂಶಗಳಿಂದ ಈ ದೇಹ ತಯಾರಾಗುತ್ತೆ. ಈ ದೇಹಕ್ಕೆ 2 ದೇಹಗಳಿದೆ. ಒಂದು ಸ್ಥೂಲ ದೇಹ, ಇನ್ನೊಂದು ಸೂಕ್ಷ್ಮ ದೇಹ. ಸ್ಥೂಲ ದೇಹ ಈ ಭೂಮಿ, ರಾಪೋ, ಈ ಪಂಚಭೂತಗಳು, ಇದನ್ನು ಸ್ಥೂಲ ದೇಹ ಅಂತ ಹೇಳಿ. ಸೂಕ್ಷ್ಮ ದೇಹ ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ. ಈ ದೇಹ ನಾವು ಬಿಟ್ಟಾದ್ಮೇಲೆ ಏನಾಗುತ್ತೆ ಅಂದರೆ ಸೂಕ್ಷ್ಮ ದೇಹ ಇದೆಯಲ್ಲ, ಈ ಮನಸ್ಸು, ಬುದ್ಧಿ, ಅಹಂಕಾರ, ಅದೇನು ಮಾಡುತ್ತೆ, ನಾವು ಮಾಡಿರೋ ಚಟುವಟಿಕೆಗಳೆಲ್ಲ ಅದ್ರಲ್ಲಿ ಇಟ್ಕೊಂಡಿರುತ್ತೆ. ಆ ಸೂಕ್ಷ್ಮ ದೇಹ ಇಟ್ಕೊಂಡು ಮನಸ್ಸು, ಬುದ್ಧಿ, ಅಹಂಕಾರ 3 ಇದು 3 ಅದೆಲ್ಲ ಸ್ಟೋರ್ ಮಾಡ್ಕೊಂಡಿರುತ್ತೆ. ಸ್ಟೋರ್ ಮಾಡ್ಕೊಂಡು ಕರ್ಕೊಂಡೋಗಿ ಏನಾಗುತ್ತೆ, ನಾವು ಯಾವ ದೇಹನ ಅಂಗೀಕಾರ ಮಾಡ್ತಿರೋ ಬರೋ ಜನ್ಮದಲ್ಲಿ ಅದನ್ನು ಅದೇ ಭಗವಂತನ ಹತ್ರ ಹೋಗದೆ ಇದ್ರೆ ಇನ್ನೊಂದು ದೇಹನ ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ. ಇನ್ನೊಂದು ದೇಹ ನಾವು ತಗೊಂತೀವಿ. ಆ ದೇಹದಲ್ಲಿ ಇದು ಮನಸ್ಸು, ಬುದ್ಧಿ, ಅಹಂಕಾರ ಕೂತ್ಕೊಂಡ್ಬಿಡುತ್ತೆ. ಅಲ್ಲೋಗಿ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಯಾಕಂದ್ರೆ ನಾವು ಮಾಡಿರೋ ಕರ್ಮಗಳು, ಪಾಪಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಆ ದೇಹದಲ್ಲಿ ನಾವು ಅನುಭವಿಸ್ಬೇಕು ಬರುತ್ತೆ. ಈ ಜನ್ಮದಲ್ಲಿ ನಾವು ಏನು ಮಾಡ್ತೀರೋ ಮುಂದಿನ ಜನ್ಮದಲ್ಲಿ ಅದೇ ಅನುಭವಿಸ್ತಾ ಇರ್ತೀವಿ. ಹಿಂದಿನ ಜನ್ಮದಲ್ಲಿ ಮಾಡಿರೋದನ್ನ ಇದೆಲ್ಲ ಈಗ 2 ದೇಹನೂ ಬರಲ್ಲ, ಆತ್ಮ ಮಾತ್ರ ಹೋಗುತ್ತೆ. ಅದು ಒಳ್ಳೆ ಪ್ರಶ್ನೆನೇ. ಈ ಎರಡು ದೇಹನೂ ಬರಲ್ಲ. ಗೋಲೋಕಕ್ಕೆ ಹೋಗ್ಬಿಟ್ರೆ, ಕೃಷ್ಣನ ಹತ್ರ ಹೋಗ್ಬಿಟ್ರೆ ಸೂಕ್ಷ್ಮ ದೇಹನೂ ಬರಲ್ಲ, ಸ್ಥೂಲ ದೇಹನೂ ಬರಲ್ಲ, ಪರಮಾತ್ಮನೂ ಬರಲ್ಲ. ಅವರು ಬರಲ್ಲ. ಪರಮಾತ್ಮ ಇಲ್ಲೇ ಇರ್ತದೆ. ಅವರು ಭೌತಿಕ ಪ್ರಪಂಚದಲ್ಲೇ ಇರ್ತಾರೆ. ಅವ್ರೂ ಬರಲ್ಲ. ಆತ್ಮ ಮಾತ್ರ ಹೋಗುತ್ತೆ. ಸೊ ಅದನ್ನೇ ಅಲ್ಲಿ 4ನೇ ಇದರಲ್ಲಿ ಹೇಳ್ತಾರೆ. 5ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಹಾಬಹುವಾದ ಅರ್ಜುನನೇ, ಇವೆಲ್ಲದ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಆ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ
ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ಈ 5ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಾಗವತಂ ಶ್ಲೋಕದಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ಉದಾಹರಣೆ ಕೊಟ್ಟಿದ್ದಾರೆ. ಓ ನಿತ್ಯ ಪರಮಪ್ರಭುವೇ, ದೇಹಸ್ಥ ಜೀವಿಗಳು ನಿನ್ನಂತೆ ನಿತ್ಯರು ಸರ್ವಂತಯಾಮಿಗಳು ಆಗಿದ್ದಲ್ಲಿ ಅವರು ನಿನ್ನ ಹತೋಟಿಯಲ್ಲಿರುತ್ತಿರಲಿಲ್ಲ. ಹತೋಟಿಯಲ್ಲಿರುತ್ತಿರಲಿಲ್ಲ. ಅಂತ ಕರೆಕ್ಟು. ಆದರೆ ಜೀವಿಗಳನ್ನು ನಿನ್ನ ಸೂಕ್ಷ್ಮ ಶಕ್ತಿಗಳಿಂದ ಪರಿಗಣಿಸಿದರೆ ಅವರು ಕೂಡಲೇ ನಿನ್ನ ಪರಮಾಧಿಕಾರಕ್ಕೆ ಒಳಗಾಗುತ್ತಾರೆ. ಆದುದರಿಂದ ನಿಜವಾದ ಮುಕ್ತಿಯನ್ನು ಪಡೆಯಲು ಜೀವಿಗಳು ನಿನ್ನ ನಿಯಂತ್ರಣಕ್ಕೆ ಶರಣಾಗುವುದು ಅಗತ್ಯ. ಆ ಶರಣಾಗತಿಯೇ ಅವರಿಗೆ ಸಂತೋಷವನ್ನು ತರುತ್ತದೆ. ಈ ಸಹಜ ಸ್ಥಿತಿಯಲ್ಲಿ ಮಾತ್ರ ಅವರು ನಿಯಂತ್ರಕರಾಗುವುದು ಸಾಧ್ಯ. ಆದುದರಿಂದ ಮಿತವಾದ ಜ್ಞಾನ ಪಡೆದು ದೇವರು ಮತ್ತು ಜೀವಿಗಳು ಎಲ್ಲ ರೀತಿಗಳಲ್ಲಿಯೂ ಸರಿಸಮಾನರು ಎನ್ನುವ ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ವಾಸ್ತವವಾಗಿ ತಪ್ಪಾದ ಮತ್ತು ಕಲುಷಿತವಾದ ಅಭಿಪ್ರಾಯವನ್ನು ಅನುಸರಿಸುತ್ತಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಸುಮಾರು ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ನಾನು ಭಗವಂತ ಇಬ್ಬರು ಒಂದೇ ಅಂತ ತಿಳ್ಕೊಂಡ್ಬಿಟ್ಟು. ಅಂದರೆ ಯಾವಾಗಲೂ ನಾನು ಭಗವಂತ ಯಾವಾಗಲೂ ಒಂದಾಗಲ್ಲ. ಮಧ್ವಾಚಾರ್ಯರು ಉಡುಪಿನಲ್ಲಿ ಸ್ಥಾಪನೆ ಮಾಡುವಾಗ ಇದನ್ನೇ ಅವರು ಎಲ್ರಿಗೂ ಘೋಷಣೆ ಮಾಡಿದ್ರು. ಯಾವತ್ತೂ ಭಗವಂತ ನಾವು ಒಂದೇ ಅಲ್ಲ, ನಾವು ಭಗವಂತ ಒಂದಾದರೆ. ಒಬ್ರು ಯಾರೋ ಪ್ರಶ್ನೆ ಕೇಳಿದ್ರು, ನಾವೆಲ್ಲ ಒಂದೇ ಅಲ್ವಾ, ಏನು ನೀವು ಎಲ್ಲ ಬೇರೆ ಬೇರೆ ಅಂತ ಹೇಳ್ತಾ ಇದ್ರಲ್ಲ, ಜೀವಾತ್ಮ ಪರಮಾತ್ಮ ಬೇರೆ ಅಂತ ಹೇಳ್ತಾ ಇದ್ರಲ್ಲ. ಸರಿ, ನಾವಿಬ್ಬರೇ ಅವರು ಆಗ ಮಧ್ವಾಚಾರ್ಯರು ಹೇಳಿದ್ರು, ನಾನು ನೀನು ಒಂದೇ ಆದರೆ, ನಾನು ಭಗವಂತ ಒಂದಾದರೆ ನಾನು ಯಾಕೆ ಭಗವಂತನ ಮುಂದೆ ನಿಂತ್ಕೊಂಡು ನಮಸ್ಕಾರ ಆಗಬೇಕು? ಯಾಕೆ ಭಗವಂತ ಹತ್ರ ಪ್ರಾರ್ಥನೆ ಮಾಡಬೇಕು? ನಾನು ಭಗವಂತ ಒಂದೇ ಆದರೆ ನಾನು ಯಾಕೆ ಭಗವಂತ ನಾಮ ಹೇಳ್ಬೇಕು? ನನ್ನ ನಾಮ ನಾನು ಹೇಳ್ಕೊಬೋದಲ್ಲ, ಎಲ್ಲ ಒಂದೇ ತಾನೆ. ನಾನು ಮತ್ತೆ ನಾವ್ಯಾಕೆ ಉತ್ತರ ಬರೀತೀರಿ? ಅದು ಇನ್ನೇ ಕೇಳಿದ್ರು. ಯಾಕೆ ಭಗವಂತ ನಾವು ಒಬ್ರಿಗೆ ಇನ್ನೊಬ್ರಿಗೆ ನಾವು ಯಾಕೆ ಉತ್ತರ ಬರೀತೀರಿ? ಯಾಕೆ ಫೋನಲ್ಲಿ ಮಾತಾಡ್ತೀರಿ? ಎಲ್ಲರೂ ಒಂದೇ ಅಂತ ಹೇಳೋದು ಅವರು. ಎಲ್ಲರೂ ಒಂದೇ ಆದರೆ ಏನಕ್ಕೆ ಮಾತಾಡೋ ಅವಶ್ಯಕತೆನೇ ಇಲ್ವೇ? ಅದಕ್ಕೆ ಶಂಕರಾಚಾರ್ಯರಲ್ಲಿ ಆಚರಣೆ ಮಾಡ್ತಾರಲ್ಲ, ಶಂಕರಾಚಾರ್ಯ ಸಿದ್ಧಾಂತನ ಆಚರಣೆ ಮಾಡೋ ಅವರು ಆ ಒಂದು ಭಕ್ತರು ಏನು ಮಾಡಿದ್ದಾರೆ ಅಂದರೆ, ನಾನು ಭಗವಂತ ಹತ್ರ ಹೋಗಿ ಒಂದು ಸೇರ್ಕೊಂಡ್ಬಿಡ್ತಾರೆ ಅವರು. ಸೇರಿಕೊಂಡು ಆ್ಯಕ್ಚುಲಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ಯಾವುದ್ರ ಮೇಲೂ ಧ್ಯಾನ ಮಾಡಲ್ಲ ಅವರು. ಭಗವಂತನಿಗೆ ಕಣ್ಣಿಲ್ಲ, ಕೈ ಇಲ್ಲ, ಹೊಟ್ಟೆ ಇಲ್ಲ, ಕಾಲಿಲ್ಲ, ಕಾಲಿನ ಹೆಬ್ಬೆರಳಿಲ್ಲ, ಭಿನ್ನ, ಭಗವಂತ ಭಿನ್ನ, ಏನಿಲ್ಲ. ಬೌದ್ಧ ಮತರು ಅದೇನೆ. ಬೌದ್ಧ ಮತರು ಏನಂದ್ರೆ ಭಗವಂತನೇ ಇಲ್ಲ ಅಂತಾರೆ ಅವರು. ಬುದ್ಧನ ಫಾಲೋ ಮಾಡೋರು ಭಗವಂತನೇ ಇಲ್ಲ ಅಂತ, ನಿರ್ವಾಣ ಅಂತ ಹೇಳೋದು. ಏನು ಇಲ್ಲ, ಝೀರೋ. ಇವರು ಭಗವಂತ ಇದ್ದಾರೆ ಅಂತ ಹೇಳ್ತಾರೆ, ಆದರೆ ಭಗವಂತನ ರೂಪ ಇಲ್ಲ ಅಂತ ಹೇಳೋದು ಇವರು. ಅದೇ ಇವರಿಬ್ಬರಿಗೂ ಡಿಫ್ರೆನ್ಸು. ಶಂಕರಾಚಾರ್ಯಗೂ ಇವ್ರಿಗೆ ಡಿಫ್ರೆನ್ಸ್ ಏನಂದ್ರೆ, ಶಂಕರಾಚಾರ್ಯ ಭಗವಂತ ಇದ್ದಾರೆ ಆದರೆ ಅವ್ರಿಗೆ ಏನೂ ಇಲ್ಲ. ಯಾರೋ ನಂಬ್ತಾರೆ ಹಿಂಗೆ. ಭಗವಂತನಿಗೆ ಇರೋದ್ರಿಂದಾನೇ ಎಲ್ಲರೂ ಭಗವಂತ ಅಂತ ನಾವು ತಿಳ್ಕೊಳ್ಳೋದು. ಭಗವಂತ ಇದ್ರೆ ಗೀತೆ ಇಲ್ಲಿಗೆ ಹೋಗ್ತಾರೆ ಅವ್ರು, ಹೇಳ್ತಾರೆ, ಉಪದೇಶ ಮಾಡ್ತಾರೆ. ಭಗವಂತ ಇಲ್ಲ ಅಂದ್ರೆ ಅರ್ಜುನ್ಗೆ ಭಗವದ್ಗೀತಾ ಉಪದೇಶ ಮಾಡೋ ಅವಶ್ಯಕತೆನೇ ಇಲ್ಲ. ಭಾಗವತಂ ಬರೋ ಅವಶ್ಯಕತೆ ಇಲ್ಲ. ರಾಮಾಯಣ ಬರೆಯೋ ಅವಶ್ಯಕತೆ ಇಲ್ಲ. ಕೇಳ್ತಾರೆ ಎಲ್ಲರೂ, ಇದರಿಂದ ಏನರ್ಥ, ಇದು ಯಾಕೆ ಓದಬೇಕು ಅಂತ ಕೇಳಿದ್ರೆ ನಾವೇನ್ ಹೇಳ್ಬೇಕು? ಆ ತರ ಕೇಳಿದ್ರೆ ನೀನ್ ಯಾರು ಅಂತ ತಿಳ್ಕೊಂತೀಯ. ಇದರಲ್ಲಿ ಭಗವಂತ ಯಾರು ಅಂತ ತಿಳ್ಕೊಂತೀಯ. ನಿನ್ನ ಸ್ಥಿತಿ, ನಿನ್ನ ಪೊಸಿಷನ್ ಏನು, ನೀನ್ ಯಾವ ತರ, ನೀನ್ ಏನ್ ಮಾಡ್ಬೇಕಾಗಿರೋದು ಮನುಷ್ಯ ಜನ್ಮ ಎತ್ಕೊಂಡ್ಮೇಲೆ, ನೀನ್ ಯಾರು, ಭಗವಂತ ಯಾರು, ನಿನಗೆ ಭಗವಂತನಿಗೆ ಇರೋ ಸಂಬಂಧ ಏನು ಅಂತ ಇದರಲ್ಲಿ ತಿಳಿಸ್ತದೆ ಅಂತ ಹೇಳಿದೆ. ಆಮೇಲೆ ನೀನ್ ಯಾಕೆ ಕಷ್ಟಪಡ್ತಾ ಇದೀಯ ಅಂತ ತಿಳಿಸ್ತದೆ ಇದರಲ್ಲಿ ಮಾಹಿತಿ ಕೊಡ್ತದೆ. ಭಾಗವತ ಕೇಳಿದ್ರೆ ಇದೇ ಹೇಳ್ಬೇಕು. ಭಗವದ್ಗೀತಾನೇ ಬೇಸಿಕ್ ಎಲ್ಲದಕ್ಕೂ. ಇದು ತಿಳ್ಕೊಂಡ್ರೆ ಭಾಗವತಂ ಬಂದು ಭಗವಂತನ ಗುಣಗಾನ ಮಾಡೋದು, ಭಗವಂತನ ಬಗ್ಗೆ ಇದು ಮಾಡೋದು, ಹೊಗಳ್ಕೊಂಡು ಹೋಗ್ತಾ ಇರ್ತಾರೆ. ಇದು ತಿಳ್ಕೊಂಡ್ರೆ ಸಾಕು. ಅಂಥವ್ರಿಗೆಲ್ಲ ಭಗವದ್ಗೀತೆ ಸಾಕು. ಭಾಗವತಂ ಬಂದು ಅದರಿಂದ ಕಥೆಗಳು ಅವ್ರಿಗೆ ಹೇಳ್ಬೋದು. ಭಾಗವತ ಅದಕ್ಕೆ ಭಗವದ್ಗೀತಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಭಾಗವತಂ ಎಲ್ಲ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಂಥವ್ರಿಗೆ ಏನು ಮಾಡಬೇಕಂದ್ರೆ, ಫಸ್ಟ್ ನೀನು ಯಾರು ಅಂತಲೇ ನಿನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನನಗೆ ಗೊತ್ತಿಲ್ಲದ್ರೆ ನಾವು ಜೀವನ ಮಾಡ್ತಾಯಿದ್ವಿ. ನಾನೊಂದು ಆತ್ಮ ಅಂತ ನನಗೆ ಗೊತ್ತಿಲ್ಲ. ನಾನು ಈ ದೇಹದಲ್ಲಿ ಆತ್ಮ ಇದೆ, ಈ ಆತ್ಮ ಇರೋದೇ ನಮಗೆ ಗೊತ್ತಿಲ್ವಲ್ಲ. ನಾವೀಗ ಇವಾಗ ಫೋನ್ ಮಾಡಿ ನಮ್ಮ ತಾಯಿ ಹೇಳಿದ್ರು, ಮನಿ ಅವ್ರು ತೀರ್ಕೊಂಡ್ಬಿಟ್ರು ಅಂತ. ಅವ್ರೇನು ತೀರ್ಕೊಂಡಿಲ್ಲ, ಅವ್ರ ದೇಹನೇ ಹೋಗಿರೋದು. ದೇಹ ಚೀನ ಆಗೈತೆ ಅಷ್ಟೇ. ಅವ್ರ ಆತ್ಮ ಏನಾಗುತ್ತೆ, ಇನ್ನೊಂದು ದೇಹನ ಪಡೆಯುತ್ತೆ. ಅವ್ರ ಕರ್ಮಕ್ಕೆ ತಕ್ಕಂತೆ
ಅವ್ರ ಕೊನೆ ಪರೀಕ್ಷೆನಲ್ಲಿ ಕೊನೆ ಪರೀಕ್ಷೆನಲ್ಲಿ ಯಾವುದ್ರ ಬಗ್ಗೆ ಅವ್ರು ಸ್ಮರಣೆ ಮಾಡಿರ್ತಾರೋ ಅದೇ ಹೇಳಿದೆ. ಬೇರೆದೇ. ಅದ್ರ ತಕ್ಕಂತೆ ಒಂದೊಂದು ಜೀವನ ತಗೊಂಡು ಅವ್ರು ಏನ್ ಕೇಳ್ಕೊಂಡಿರ್ತಾರೆ ಅದಾಗುತ್ತೆ. ಆಗುತ್ತೆ ಅಷ್ಟೇ. ಅವ್ರು ಏನು ಮಾಡಿರ್ತಾರೋ ಜೀವನದಲ್ಲಿ, ಏನು ಮಾಡಿರ್ತಾರೋ, ಏನು ಸ್ಮರಣೆ ಮಾಡ್ತಾರೋ, ಇದ್ರ ಬಗ್ಗೆನೇ ಹಿಂದಿನ ಆ ಜನ್ಮದ ಕರ್ಮ ಮತ್ತು ಸ್ಮರಣೆ, ಅದ್ರ ಮೇಲೆ ಅವರ ಇದು ರಿಸಲ್ಟ್ ಬರುತ್ತೆ. ಅವ್ರು ಬರೆಯೋ ಎಕ್ಸಾಮ್ಗೆ ರಿಸಲ್ಟ್ ಬರುತ್ತೆ. ಏನು ಎಕ್ಸಾಮ್ ಬರೆದಿದ್ದಾರೋ ಅದ್ರ ತಕ್ಕಂತೆ ರಿಸಲ್ಟ್ ಬರುತ್ತೆ ಅಷ್ಟೇ. ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತನು ನಾವು ಒಂದಾದರೆ ಇದು ಅವಶ್ಯಕತೆಗಳೇ ಇಲ್ವಲ್ಲ, ಓದೋ ಅವಶ್ಯಕತೆ ಇಲ್ಲ, ನಾಮ ಹೇಳೋ ಅವಶ್ಯಕತೆ ಇಲ್ಲ, ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ದೇವ್ರ ಮನೆ ದೇವಸ್ಥಾನ ಅಂತ ಏನು ಹೇಳೋದಕ್ಕೆ, ಏನಕ್ಕೆ ಹೇಳೋದು? ದೇವರಿರೋ ಸ್ಥಾನ ಅಂತ ಇರ್ತಾ, ದೇವಸ್ಥಾನನೇ ಬೇಕಾಗಿಲ್ವಲ್ಲ, ಆ ಥರ ಇದ್ರೆ. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಭಗವಂತ ಬೇರೆ, ನಾವು ಬೇರೆ. ಆದರೆ ಚೈತನ್ಯ ಮಹಾಪ್ರಭು ಏನು ಹೇಳ್ತಾರೆ ಅಂದರೆ, ಭಗವಂತನಿಗೆ ಇರೋ ಗುಣಗಳೆಲ್ಲ ನಮಗೆ ಇದೆ, ಆದರೆ ಸ್ವಲ್ಪ ಮಟ್ಟಿಗಿದೆ, ಸ್ವಲ್ಪ ಮಟ್ಟಿಗೆ. ಅದು ಲೆಕ್ಕ ಹಾಕಕ್ಕೂ ಆಗಲ್ಲ, ಅಷ್ಟು ಕಡಿಮೆ ನಮ್ಮ ಹತ್ರ ಇದೆ. ಅವ್ರಿಗೆ ಏನು ಗುಣ ಇದೆ ಎಲ್ಲ ಗುಣ ನಮಗಿದೆ. ಆದರೆ ಸಂಖ್ಯೆನಲ್ಲಿ ಭಗವಂತ ದೊಡ್ಡವರು, ನಾವು ಸಂಖ್ಯೆನಲ್ಲಿ ಚಿಕ್ಕವರು. ಅದಕ್ಕೆ ಉದಾಹರಣೆ ಏನು ಕೊಡ್ತಾರೆ ಪ್ರಭುಪಾದರು ಅಂದರೆ, ಸಮುದ್ರ ಇದೆ, ಸಮುದ್ರದಲ್ಲಿ ಉಪ್ಪು ತಗೊಂಡ್ರೆ ಯಾವ ಥರ ರುಚಿ ಇರುತ್ತೋ ಅದೇ ರುಚಿ ಇರುತ್ತೆ. ನಮ್ಮ ಮನೆಯಲ್ಲಿರೋ ಉಪ್ಪು ಅದೇ ಸೇಮ್ ರುಚಿನೇ ಇರುತ್ತೆ. ಅದೇ ಮನೆಯಲ್ಲಿ ಉಪ್ಪು ಎಷ್ಟಿದೆ, 1 kg ಇರುತ್ತೆ. ಸಮುದ್ರದಲ್ಲಿ ಎಷ್ಟಿರುತ್ತೆ ಲೆಕ್ಕ ಹಾಕೋಕ್ಕಾಗಲ್ಲ, ಅಳತೆ ಮಾಡೋಕ್ಕಾಗಲ್ಲ. ಇಷ್ಟು ಇರುತ್ತೆ ಅಂದರೆ ಅಳತೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನೀರನ್ನ ನಾವು ಮೆಷರ್ಮೆಂಟ್ ಮಾಡೋಕ್ಕಾಗತ್ತಾ? ಅಳತೆ ಮಾಡೋಕ್ಕಾಗಲ್ಲ. ಸಮುದ್ರದಲ್ಲಿರೋ ನೀರನ್ನು ನಾವು ಕುಡಿತಾ ಇರೋ ನೀರು ಎರಡು ಒಂದೇ ರುಚಿನೇ. ಉದಾಹರಣೆಗೆ ಹೇಳ್ತಾ ಇರೋದು, ರುಚಿ ಒಂದೇ. ಆದರೆ ಸಮುದ್ರದಲ್ಲಿರೋ ನೀರು ಸಂಖ್ಯೆ ತುಂಬ ದುಬಾರಿ, ಲೆಕ್ಕ ಹಾಕೋಕ್ಕೆ ಆಗಲ್ಲ, ಅಳತೆ ಮಾಡೋಕ್ಕಾಗಲ್ಲ. ಆದರೆ ಇಲ್ಲಿರೋ ವಾಟರ್ನ ನಾವು ಲೆಕ್ಕ ಹಾಕ್ಬೋದು. ಟ್ಯಾಂಕಲ್ಲಿ 1000 ಲೀಟ್ರ್ ಇರ್ಬೋದು, ಇಲ್ಲಿ 1 ಲೀಟ್ರ್ ಬಂದು ನಾವು ಅಳತೆ ಮಾಡ್ಬೋದು. ಅದು ಡಿಫ್ರೆನ್ಸ್ ಅಂತ ಚೈತನ್ಯ ಮಹಾಪ್ರಭು ಹೇಳಿದ್ರು. ಚೈತನ್ಯ ಮಹಾಪ್ರಭು ಹೇಳಿದ್ರು, ಎಲ್ಲ ಸಿದ್ಧಾಂತಗಳನ್ನು ಸ್ವಲ್ಪ ತಗೊಂಡು ಅಚಿಂತ ಭೇದ ಅಭೇದ ತತ್ವ ಅನ್ನೋ ಒಂದು ತತ್ವವನ್ನು ಎಲ್ಲರಿಗೂ ಬೋಧನೆ ಮಾಡಿಬಿಟ್ಟು ಹೋದರು ಚೈತನ್ಯ ಮಹಾಪ್ರಭು. ಸೊ ಇದನ್ನೇ ನಾವು ತಿಳ್ಕೊಬೇಕಾಗಿರೋದು. ಅದಕ್ಕೆ ಭಗವಂತನ ಗುಣದಲ್ಲಿ ನಾವು ಒಂದು, ಸಂಖ್ಯೆನಲ್ಲಿ ನಾವು ಕಡಿಮೆ, ಅವರು ಅತೀತವಾದವರು. ಎಲ್ಲೇನೇ ಇಲ್ಲ ಅವ್ರಿಗೆ, ಎಲ್ಲೇ ಅಂತ ಗೊತ್ತಲ್ಲ, ಬಾರ್ಡ್ರೇ ಇಲ್ಲ ಅವ್ರಿಗೆ, ಲಿಮಿಟ್ ಇಲ್ಲ, ಪರಿಮಿತ ಇಲ್ಲ, ಅಪರಿಮಿತ ಒಂದು ಅಪ್ರೇಯಮ್ ಅಂತ ಇದೆ ಇಲಾಖೆ ನೋಡು, ಯಾವ್ದಾದ್ರು ಹೋದ್ರಲ್ಲ ಇವಾಗ ನಾವು, ಅಪರಿಮಿತ ಇಲಾಖೆ ನೋಡಿ, ಅಪರಿಮಿತ ಧ್ರುವ ಅಂತ ಹೇಳಿದ್ದಾರೆ, ಅಪರಿಮಿತ. ಆ ಥರ ಇಲ್ಲಿ 5ನೇ ಶ್ಲೋಕದಲ್ಲಿ, 6ನೇ ಶ್ಲೋಕದಲ್ಲಿ ಹೋದ್ರಲ್ಲ ನಾವೀಗ, ಓದಿದಾಯ್ತಲ್ಲ, 5 ಅಲ್ವಾ? ಸೊ ಪರಮ ಪ್ರಭುವಾದ ಕೃಷ್ಣನು ಏಕೈಕ ನಿಯಂತ್ರಣ. ಸೊ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗ ದೊಡ್ಡ ಯುದ್ಧಗಳೆಲ್ಲ ನಡೀತಾ ಇದೆ. ಅದು ಅವ್ರೇನು ಅನ್ಕೊಂಡ್ಬಿಟ್ಟಿದ್ದಾರೆ, ಈ ಅಣುಬಾಂಬುಗಳನ್ನ ನಾವು ಪ್ರಯೋಗ ಮಾಡಿಬಿಟ್ರೆ ಇಡೀ ಪ್ರಪಂಚನ ನಾವು ಹಾಳು ಮಾಡಿಬಿಡ್ಬೋದು, ನಾಶ ಮಾಡಿಬಿಡ್ಬೋದು ಅಂತ ತಿಳ್ಕೊತಾರೆ. ಆದರೆ ಇಡೀ ಪ್ರಪಂಚನ ಹಾಳು ಮಾಡೋಕ್ಕೆ ಯಾವ ಮನುಷ್ಯನ ಕೈಯಲ್ಲಿ ಆಗಲ್ಲಂತೆ, ಯಾವ ದೇಶದ ಕೈಯಲ್ಲಿ ಆಗಲ್ಲಂತೆ. ಭಗವಂತ ಮಾತ್ರನೇ ಅದನ್ನು ಹಾಳು ಮಾಡೋದಕ್ಕೆ, ನಾಶ ಮಾಡೋದಕ್ಕೆ, ಸೃಷ್ಟಿ ಮಾಡೋದಕ್ಕೂ ಅವರೇ, ಅದನ್ನು ಅವ್ರ ವಶದಲ್ಲಿ ಇಟ್ಕೊಳ್ಳೋಕ್ಕೂ ಅವರೇ, ಮತ್ತು ನಾಶ ಮಾಡೋದಕ್ಕೂ ಭಗವಂತನ ಕೈಯಲ್ಲಿ ಆಗೋದು, ಬೇರೆ ಯಾರ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲರಿಗೂ ಒಡೆಯ ಭಗವಂತ, ಎಲ್ಲರನ್ನು ನಿಯಂತ್ರಣ ಮಾಡೋದು ಭಗವಂತ. ಸೊ ಜೀವರಾಶಿಗಳೇನು ಜೀವಿ ಏನು ಮಾಡಬೇಕು ಅಂಥ ಭಗವಂತನಿಗೆ, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ, ಅಂಥ ಭಗವಂತನ ಒಂದು ತಿರುಪಾದದಲ್ಲಿ ನಾವು ಆಶ್ರಯ ತಗೋಬೇಕು, ಅವರಿಗೆ ನಾವು ಶರಣಾಗತಿ ಆಗಬೇಕು, ಅವ್ರ ಕಂಟ್ರೋಲಲ್ಲಿ ನಾವು ಇರಬೇಕು. ನಾನು ಒಡೆಯ ಅಂತ ಆ ಒಂದು ಉದ್ದೇಶ ನಮ್ಮ ಮನಸ್ಸಲ್ಲಿ ಬಂದ್ರೇ ಮುಗೀತು ಕತೆ. ನಾವು ಇಲ್ಲೇ ಮತ್ತೆ ಸುತ್ತುತ್ತಾ ಇರಬೇಕು. ಈ ರಂಗಲ್ ರಾಟ ಗೊತ್ತಲ್ವ ನಿಮಗೆ? ಈಗ ಭೂಮಿಯಿಂದ ರಂಗಲ್ ರಾಟದಲ್ಲಿ ಕೂತ್ಕೊಂಡ್ರೆ ಮೇಲೆ ಹೋಗ್ತಾ ಇರುತ್ತೆ, ಮತ್ತೆ ಎಲ್ಲಿ ಬರುತ್ತೆ? ಕೆಳಗೆ ಬರುತ್ತೆ. ತಿರ್ಗಾ ಮೇಲೆ ಹೋದ್ರೆ ಹಿಂಗೆ ಸುತ್ತಕೊಂಡೇ ಇರ್ಬೇಕು. ಈ ರಂಗಲ್ ರಾಟ ಏನು ಅಂದರೆ 14 ಲೋಕ ಇದು. ಒಂದೊಂದು ಲೋಕಕ್ಕೂ ಸುತ್ಕೊಂಡು ಹೋಗ್ತಾ ನೋಡ್ಕೊಂಡು ಬರ್ತಾ ಇರ್ತೀವಿ. ಈ ಜಾತ್ರೆಗೆ ಹೋದ್ರೆ ನೋಡಿದ್ರಲ್ಲ ನಾವು, ಆ ರಂಗಲ್ ರಾಟ ಥರ ಸುತ್ತಕೊಂಡೇ ಇರ್ಬೇಕು. ಇಲ್ಲ, ಈ ಭೌತಿಕ ಪ್ರಪಂಚದಲ್ಲೇ ಸುತ್ತಕೊಂಡಿರ್ಬೇಕು, ಎಲ್ಲಿ ಭಗವಂತ ಹತ್ರ ಹೋಗೋಕ್ಕೆ ಆಗಲ್ಲ. ಸೊ ಅದೇ ಹೇಳ್ತಾರೆ, ಎಲ್ಲದಕ್ಕೂ ಭಗವಂತನಿಗೆ ಶರಣಾಗತಿ ಆಗದೆ ಇದ್ದರೆ ಆ ಜೀವಿ ತುಂಬ ಕಷ್ಟಪಡ್ತಾನೆ. ಅದಕ್ಕೆ ಒಂದು ಕತೆ ಹೇಳ್ತಾರೆ. ಅರಣ್ಯದಲ್ಲಿ ಒಬ್ಬ ಋಷಿ, ತುಂಬ ಚಮತ್ಕಾರ ಜಾಸ್ತಿ, ಮುಖದಲ್ಲಿ ತೇಜಸ್ಸು, ವಯಸ್ಸು ತುಂಬ ಕಡಿಮೆ.
ಅವ್ನು ಧ್ಯಾನ ಮಾಡ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಕೂತ್ಕೊಂಡು ತುಂಬ ಆನಂದವಾಗಿ ಯಾವುದು ಏನು ಅದೇ ಸಂತೆನಲ್ಲಿ ಹೇಳ್ತಾರಲ್ಲ, ಸಂತೆನಲ್ಲಿ ಮಲ್ಕೊಂಡಿರ್ತಾನಂತೆ ಅವನ ಕೇಳ್ತಾನಂತೆ, ಅವನು ಏನು ಹಿಂಗೆ ಮಲ್ಕೊಂಡಿದ್ದಾನೆ, ಚಿಂತೆ ಇಲ್ಲಪ್ಪ ಅದಕ್ಕೆ ಮಲ್ಕೊಂಡಿದ್ದಾನೆ. ಚಿಂತೆ ಇಲ್ದವನಿಗೆ ನಿದ್ದೆ ಚೆನ್ನಾಗಿ ಬರುತ್ತೆ, ಚಿಂತೆ ಇರೋರಿಗೆ ನಿದ್ದೆ ಬರಲ್ಲ. ಎಲ್ಲರೂ ಹೇಳ್ತಾರೆ ನಿದ್ದೆ ಬರಲ್ಲ ಕಾರಣ ಏನಂದ್ರೆ ಚಿಂತೆಗಳು ಜಾಸ್ತಿ. ಚಿಂತೆ ಜಾಸ್ತಿ ಇದ್ರೆ ಹೌದು, ಚಿಂತೆ ಬೀಳ್ಬೇಡಿ, ಆರಾಮಾಗಿ ಮಲ್ಕೊಳ್ಳಿ. ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ ಪ್ರಭುಪಾದರು ನಾಮಸ್ಮರಣೆ ಮಾಡ್ಕೊಂಡೇ ಇರಬೇಕು. ಇದ್ರ ಬಗ್ಗೆ ನಾವು ಚಿಂತೆ ಬೀಳ್ಬೇಕು. ಯಾಕಪ್ಪ ಇದು ಓದಿಲ್ಲ, ಯಾಕಪ್ಪ ಇದು ಅರ್ಥ ಮಾಡಕ್ ಹಾಕೊಂತ ಇಲ್ಲ, ಈ ತರ ಬರೆದಿದಾರ ನಂಗೆ ಅರ್ಥನೇ ಆಗ್ತಾ ಇಲ್ಲಪ್ಪ, ಅದ್ರ ಬಗ್ಗೆ ಚಿಂತೆ ಬಿಡ್ಬೇಕು. ನಂಗೆ ಅರ್ಥ ಮಾಡಿಸಪ್ಪ ಕೃಷ್ಣ ಅಂತ ಕೇಳ್ಕೊಬೇಕು. ಕೃಷ್ಣ ದಯವಿಟ್ಟು ನಂಗೆ ಅರ್ಥ ಮಾಡ್ಕೊಪ್ಪ, ನಿನ್ ಬಗ್ಗೆ ಕೇಳಬೇಕು ಅಂತ ನನ್ಗೆ ಇಷ್ಟ ಇದೆ. ಎಷ್ಟೋ ವರ್ಷಕ್ಕೆ ಇವಾಗ ಅರ್ಥ ಆಗಿರೋದು ನನಗೆ. ಹೌದು, ಎಷ್ಟು 15 ವರ್ಷದಿಂದ ನಾವು ಕೇಳ್ತಾ ಇದ್ವಿ, ಅದು ಓದ್ತಾ 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 ಆವಾಗ ಅರ್ಥ ಆಗೋದು. ಅದು ಭಗವಂತನ ಹತ್ರ ಪ್ರಾರ್ಥನೆ ಮಾಡಬೇಕು. ಏನು ಅರ್ಥನೇ ಆಗ್ತಾ ಇಲ್ಲಪ್ಪ, ನಿನ್ ಬಗ್ಗೆ ತಿಳ್ಕೊಬೇಕಂತ ಇದೆ ನನಗೆ, ಆದ್ರೇನು ನನಗೇನೋ ಗೊತ್ತಾಗ್ತಾ ಇಲ್ಲ. ಓದಕ್ ಬರುತ್ತೆ, ಕೇಳಕ್ ಬರುತ್ತೆ, ಎಲ್ಲ ಬರುತ್ತೆ, ಆದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ನಿನ್ ಬಗ್ಗೆ ದಯವಿಟ್ಟು ನನಗೆ ಅರ್ಥ ಮಾಡೋ ತರ ಯಾವ್ದೋ ಒಂದು ದಾರಿ ತೋರ್ಸಪ್ಪ ಅಂದ್ರೆ ಯಾರೋ ಒಬ್ರು ಭಕ್ತರು ಬರ್ತಾರೆ, ಯಾವತ್ತೋ ಒಂದ್ಸಲ ನಮ್ಗೆ ಸಾಕ್ಷಾತ್ಕಾರ ಆಗುತ್ತೆ. ಅವಾಗ ಭಗವಂತನೇ ನಮ್ಗೆ ಏನ್ ಕೊಡ್ತಾರೆ, ಸರಿಯಾದ ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಜ್ಞಾನ ಕೊಟ್ಬಿಡ್ತಾರೆ. ಅದಕ್ಕೆ ಅವನು ಧ್ಯಾನ ಮಾಡ್ಕೊಂಡು ನಾಮ ಜಪ ಮಾಡ್ಕೊಂಡು ಕೂತ್ಕೊಂಡಿದ್ದಂತೆ. ಒಬ್ಬ ಗ್ರಾಮದಲ್ಲಿ ತನ್ನ ಸ್ಟಾಕ್ ಸರಕೆಲ್ಲ ತಗೊಂಡೋಗಿ ಪಟ್ಟಣದಲ್ಲಿ ಮಾರೋದಕ್ಕೆ ಒಂದು ಕೈ ಬಂಡಿಲಿ ಹಾಕೊಂಡು ಹೋಗ್ತಾ ಇದ್ದಾನಂತೆ. ಹಾಕೊಂಡು ಹೋಗ್ತಾ ಇರುವಾಗ ಇದೆಲ್ಲ ಡೈಲಿ ಅವನು ಹೋಗ್ತಾ ಬರ್ತಾ ಅವ್ನು ನೋಡ್ತಾನೆ ಇರ್ತಾನೆ. ಒಂದಿನ ಹೋಗಿ ಕೇಳಿದಂತೆ, ಏನಪ್ಪ ಈ ಸರೋವರದಲ್ಲಿ ತುಂಬ ಆನಂದವಾಗಿ ಅಲ್ಲ ಆ ಕಡೆ ನೋಡಿದ್ರೆ ಒಳ್ಳೆ ಹಂಸೆ ಈಜೊಡ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದೆ ನೀರಲ್ಲಿ, ಇನ್ನೊಂದು ಕಡೆ ನೋಡಿದ್ರೆ ಹೂವು ಎಲ್ಲ ಪರಿಮಳ ಆಗಿ ಚೆನ್ನಾಗಿ ಒಳ್ಳೆ ಸುವಾಸನೆ ಬರ್ತಾ ಇದೆ, ಪಕ್ಷಿಗಳೆಲ್ಲ ಆರಾಮಾಗಿ ಹಾಡ್ಕೊಂಡಿದೆ. ಇಂಥ ಜಾಗದಲ್ಲಿ ಕೂತ್ಕೊಂಡು ಆರಾಮಾಗಿ ಈ ವಯಸ್ಸಲ್ಲಿ ಕೂತ್ಕೊಂಡಿದ್ಯಲ್ಲ ನಿನಗೇನು ಜವಾಬ್ದಾರಿ ಏನಿಲ್ವಾ ಅಂತ ಕೇಳಿದೆ. ಆವಾಗ ಆ ವ್ಯಾಪಾರಿ ಹೇಳದಂತೆ, ನಿನಗೇನಪ್ಪ ಜವಾಬ್ದಾರಿ ಇದೆ ಅಂತ ಕೇಳದಂತೆ. ನಂಗೆ ತುಂಬ ಜವಾಬ್ದಾರಿ ಇದೆ, ನೋಡು ಗಾಡಿ ಕಲ್ಕೊಂಡು ಹೋಗ್ತಾ ಇದ್ದೀನಿ, ಸಂಪಾದಿಸ್ಕೊಂಡು ಬರ್ತಾ ಇದ್ದೀನಿ, ಇಷ್ಟು ದುಡ್ಡು ಸಂಪಾದಿಸಿದ್ದೀನಿ, ಅದಾದ್ಮೇಲೆ ಏನು ಮಾಡ್ತೀಯ ಅಂತ ಕೇಳದಂತೆ. ಈಗ ಬಂಡಿನ ತಳ್ಕೊಂಡು ಹೋಗ್ತಾ ಇದ್ದೀನಿ, ವ್ಯಾಪಾರ ಜಾಸ್ತಿ ಆಗಿ ಲಾಭ ಜಾಸ್ತಿ ಬಂದರೆ ನಾನು ದೊಡ್ಡ ಟಾಟಾ AC ತೆಗಿತೀನಿ, ಅದರಲ್ಲಿ ತೊಗೊಂಡೋಗಿ ಮಾರ್ಕೊಂಬರ್ತೀನಿ. ಅದಾದ್ಮೇಲೆ ಏನು ಮಾಡ್ತೀನಿ ಅಂದರೆ ನಾನೇನು ಮಾಡ್ತೀನಿ ಅಂದರೆ ಲಾರಿ ತೊಗೊತೀನಿ, ಅದಾದ್ಮೇಲೆ ಏನು ಮಾಡ್ತೀನಿ ಅಂದರೆ ಒಂದು ಜಾಗ ತೊಗೊತೀನಿ, ಅಲ್ಲಿ ನಾನು ದೊಡ್ಡ ಫ್ಯಾಕ್ಟ್ರಿ ಕಟ್ತೀನಿ, ಅದೆಲ್ಲ ಆದ್ಮೇಲೆ ಏನು ಮಾಡ್ತೀನಿ ಬೇಕಾದಷ್ಟು ದುಡ್ಡು ಸಂಪಾದಿಸ್ಬಿಟ್ಟು ಮತ್ತೆ ದೊಡ್ಡ ಬಂಗ್ಲೆ ಕಟ್ತೀನಿ ಅಂತ ಹೇಳಿ. ಅದಾದ್ಮೇಲೆ ಏನು ಮಾಡ್ತೀಯ ಅಂದರೆ ಎಲ್ಲ ಮಾಡಿದ್ಮೇಲೆ ಎಲ್ಲರಿಗೂ ಅದು ಜವಾಬ್ದಾರಿ ಕೊಟ್ಬಿಟ್ಟು ನನ್ನ ಮಕ್ಕಳಿಗೆಲ್ಲ ನಿನ್ನ ಥರ ಬಂದು ಕೂತ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ನೀನು ಹೆಂಗೆ ಕೂತ್ಕೊಂಡಿಯೋ ಈಗ ಅದೇ ಥರ ಬಂದು ನಾನು ಕೂತ್ಕೊಂಡು ನನ್ನ ಜವಾಬ್ದಾರಿ ಎಲ್ಲ ಬಿಟ್ಬಿಡ್ತೀನಿ ಅಂದರೆ ನೀನು ಇದೆಲ್ಲ ಮಾಡ್ಕೊಂಡಾದ್ಮೇಲೆ ನಿನ್ಗೆ 60-70 ವರ್ಷ ಆಗುತ್ತೆ. ಅದೆಲ್ಲ ನೀನು ಅದಾದ್ಮೇಲೆ ಮಾಡಿದ್ಮೇಲೆ ನಿನಗೆ ಏನಾಗುತ್ತೆ ಅಂದರೆ ಅದು ಮಾಡೋದಕ್ಕೆ ಶಕ್ತಿನೂ ಇರಲ್ಲ, ಆರೋಗ್ಯನೂ ಇರಲ್ಲ, ನಿನ್ನ ಮನಸ್ಸು ನಿನ್ಗೆ ಒಪ್ಪಲ್ಲ, ನಿನ್ನ ಮನಸ್ಸು ನಿನ್ನ ಪೀಡಿಸ್ತಾ ಇರುತ್ತೆ. ನೀನು 60-70 ವರ್ಷ ಆದ್ಮೇಲೆ ಮಾಡ್ತೀಯ, ನಾನು ಇವಾಗಲೇ ಕೂತ್ಕೊಂಡಿದ್ದೀನಿ ಅದಕ್ಕೆ ಅಂತ ಹೇಳಿ. ನೀನು ಅಷ್ಟು ವರ್ಷಗಳಾದ್ಮೇಲೆ ಇಷ್ಟು ಪರಿಶ್ರಮ ಮಾಡ್ಕೊಂಡ್ಮೇಲೆ ನೀನು ಈ ನನ್ನ ಜಾಗಕ್ಕೆ ಬರ್ತೀಯ. ನಾನು ಇವಾಗಲೇ ಕೂತ್ಕೊಂಡು ಈಗಲೇ ಭಗವಂತನ ಹತ್ರ ಹೋಗೋದಕ್ಕೆ ನಾನು ರೆಡಿ ಆಗ್ಬಿಡ್ತೀನಿ. ವಯಸ್ಸಾದ್ಮೇಲೆ ಮಾಡಕ್ಕೆ ಯಾಕಾಗಲ್ಲ ಅಂದ್ರೆ ಶಕ್ತಿಯೆಲ್ಲ ಕಳ್ಕೊಂಡ್ಬಿಟ್ಟಿರ್ತೀವಿ, ಶಕ್ತಿನೂ ಕಳ್ಕೊಂಡ್ಬಿಡ್ತೀವಿ, ಆಮೇಲೆ ಡಿಸ್ಟರ್ಬೆನ್ಸ್ ಬರುತ್ತೆ. ಹೌದು, ಏನಾದ್ರು ಒಂದು ಅಡೆತಡೆ ಆಗುತ್ತೆ, ಏನೋ ಅಡಚಣೆ ಆಗ್ತಾ ಇರುತ್ತೆ, ಮನಸ್ಸು ಸುಮ್ಮನೆ ಇರಲ್ಲ. ಅದು ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅವ್ರ ಬಗ್ಗೆ ಯೋಚನೆ, ಇವ್ರ ಬಗ್ಗೆ ಯೋಚನೆ, ಅವ್ರ ಬಗ್ಗೆ ಯೋಚನೆ, ಇದೇ ಯೋಚನೆಗಳ ಮೇಲೆ ಯೋಚನೆಗಳು. ಸೊ ಈ ಭೌತಿಕ ಪ್ರಪಂಚದಲ್ಲಿ ಯಾವುದಕ್ಕೂ ಒಂದು ಅಲ್ಲ ಮುಗಿಂಪು, ತೆಲುಗುಲ ಹೇಳ್ತಾರಲ್ಲ ಮುಗಿಂಪು ಅಂತ, ಕೊನೆ ಇಲ್ಲ ಅದಕ್ಕೆ, ಅಂತ ಇಲ್ಲ, ಹೋಗ್ತಾನೆ ಇರುತ್ತೆ. ಅದು ಹೋಗ್ತಾನೆ, ಇವತ್ತೊಂದಾದ್ರೆ ನಾಳೆ ಒಂದು, ನಾಳದೊಂದು ಹೋಗ್ತಾನೆ ಇರುತ್ತೆ. ಒಂದೊಂದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನಾವೇನ್ ಮಾಡ್ಬೇಕು, ಯಾರೋ ಬರ್ತಾ ಹೋಗ್ತಾ ಇರ್ತಾರೆ, ಅವ್ರು ನೋಡ್ಕೊಂತಾರೆ ಅಂತ, ಭಗವಂತ ನೋಡ್ಕೊಂತಾರೆ ಅಂತ ಬಿಟ್ಬಿಡ್ಬೇಕು. ಹಳೇದ ಬಗ್ಗೆ ಯೋಚನೆ ಮಾಡಬಾರ್ದಂತೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಭವಿಷ್ಯದ ಬಗ್ಗೆನೂ ಯೋಚನೆ ಮಾಡಬಾರ್ದು. ಈಗ ಏನ್ ಮಾಡಬೇಕು ಅದನ್ನ ನೋಡ್ಬೇಕು. ಡಾಕ್ಟರ್ ಈಗ ವೈದ್ಯನ ಹತ್ರ ಹೋದ್ರೆ ಏನ್ ಮಾಡ್ತಾನೆ ಅಂದ್ರೆ ಒಂದು ಸಮಸ್ಯೆ ರೋಗಿ ಹೇಳ್ತಾನೆ ಸಮಸ್ಯೆ, ಡಾಕ್ಟರ್ ಕೇಳ್ತಾನೆ ಏನಾಯ್ತು, ಇವನೇನೋ ಹೇಳ್ತಾ ಇರ್ತಾನೆ. ಡಾಕ್ಟ್ರೇ ನನಗೆ ಈಗ
ಇದು ಬಿ ಪಿ ಶುಗರ್ ಎರಡು ಇದೆ. ಅದಾದಮೇಲೆ ಇನ್ನೊಂದು ಕಾಯಿಲೆ ಹೇಳ್ತಾನೆ, ಅವಾಗ ಕೆರಡೆ ಬಿದ್ದೋಗ್ಬಿಡ್ತೀನಿ, ಅವಾಗ ಈ ಮೂಳೆ ನೋವು, ಅದು ನೋವು, ಇದು ನೋವು. ಈಗ ಸದ್ಯಕ್ಕೆ ಏನಪ್ಪ ನಿಮ್ಮ ಕೆಲಸ ನಿಂದಂತೆ ಅವ್ನು ಹೇಳ್ಕೊಂಡು ಹೋಗ್ತಾನೆ ಇರ್ತಾನೆ. ಈ ನೋವು, ಆ ನೋವು, ಅದು ಇದು, ನರಗಳ ನೋವಿದೆ, ಕಿವಿ ಕೇಳಿಸಲ್ಲ, ಅದು ಇದು. ಈಗ ಸದ್ಯಕ್ಕೆ ನಿನಗೆ ಈಗ ಏನು ಕೆಲಸ, ನಿನಗೇನು ಪ್ರಾಬ್ಲಮ್ ಅಂತ ಹೇಳ್ತಾರಂತೆ. ಅಷ್ಟು ಮಾತ್ರ ನೀನು ಅದಕ್ಕೆ ಮಾತ್ರ ವೈದ್ಯ ಕೊಟ್ಟಿದ್ದೀನಿ, ಇದಾದ್ಮೇಲೆ ಅದಕ್ಕೆ ಬಾ ಅಂತ ಹೇಳ್ತಾನೆ. ಎಲ್ಲ ಕೇಳ್ಕೊಂಡಿದ್ರೆ ಒಂದೇ ಸಲ ಅವ್ರು ಔಷಧಿ ಕೊಡೋಕ್ಕಾಗತ್ತಾ? ಕೊಡೋಕ್ಕಾಗಲ್ಲ. ಅದಕ್ಕೆ ಅವನೇನು ಹೇಳ್ತಾನೆ, ಈಗ ಸದ್ಯಕ್ಕೆ ನಿನಗೇನು ನೋವಿದೆ, ಏನು ಸಮಸ್ಯೆ ಇದೆ, ಅದನ್ನ ನಾವು ನೋಡ್ಕೊಬೇಕು. ಯಾಕಂದ್ರೆ ಹಳೇದು ಇಷ್ಟಿದೆ, ಭವಿಷ್ಯದಲ್ಲಿ ಬರೋದು ಇಷ್ಟಿದೆ. ಅವ್ನು ಹೇಳ್ತಾನಂತೆ, ರೋಗಿ ಮುಂದಕ್ಕೆ ಏನೋ ಕಿಡ್ನಿ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂದರೆ ಹಾಗೆ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ? ಅದು ನೀನು ಔಷಧಿಗಳು ತೊಗೊಂಡ್ರೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕು. ಆಗುತ್ತೆ, ಅದು ತೊಗೊಳ್ಳೇಬೇಕು. ಇವಾಗ ನಾವು ತೊಗೊಳ್ದೇ ಅಂದರೆ ಈಗ ಸದ್ಯಕ್ಕೆ ನಾವು ಬಾಳೋಕ್ಕಾಗಲ್ವಲ್ಲ, ಜೀವನ ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕು. ಅದು ಈಗ 40-45 ವರ್ಷ ಆಗ್ಬಿಟ್ರೆ ಮೆಡಿಕಲ್ ಸ್ಟೋರ್ಗೆ ಪರ್ಮನೆಂಟ್ ಫಿಕ್ಸೆಡ್ ಡೆಪಾಸಿಟ್ ಥರ ಮಾಡ್ತಾ ಇರಬೇಕು. ಅಲ್ಲಿ ಮಾತ್ರ ಕಟ್ಟಲೇಬೇಕು, ಅಲ್ಲಿ ಕಟ್ಟಬೇಕು, ಡಾಕ್ಟ್ರು ಕಟ್ಟಬೇಕು. ಯಾಕಂದರೆ ಡಾಕ್ಟ್ರಿಗೆ ಹಿಂದಿನ ಜನ್ಮದಲ್ಲಿ ದುಡ್ಡು ಕದ್ಕೊಂಬಂದ್ಬಿಟ್ಟಿದ್ದಾರೆ, ಒಂದು ದುಡ್ಡು ಕದ್ಕೊಂಬಂದಿರೋ, ಮೋಸ ಮಾಡ್ಕೊಂಬಂದ್ರೆ ಏನು ಮಾಡಿದ್ರೆ ಗೊತ್ತಿಲ್ಲ, ಅವ್ನು ದುಡ್ಡು ಕೊಡ್ತಾ ಇರಬೇಕು, ಹೋಗ್ತಾ ಇರಬೇಕಷ್ಟೆ. ಸೊ ಅದಕ್ಕೆ ಅದೆಲ್ಲ ಮರ್ತು ಬಿಡಬೇಕು. ಇದು ಜನ್ಮ ಮೃತ್ಯು, ಇದು ಮಧ್ಯದಲ್ಲಿ ಏನಿದೆ ಅಂದರೆ ವ್ಯಾಧಿ, ವಯಸ್ಸಾಗೋದು, ಇದೆರಡು ಇದ್ದೇ ಇರುತ್ತೆ. ಅದಕ್ಕೆ ಇದನ್ನು ನಾವು ತಲೆ ಮೇಲೆ ಹಾಕ್ಕೋಬಾರ್ದು. ಇರೋವರೆಗೂ ಏನು ಮಾಡಬೇಕು, ಭಗವಂತನ ಪಾದಕ್ಕೆ ನಮಸ್ಕಾರ ಹಾಕಿ ಶರಣಾಗತಿ ಆಗ್ಬಿಟ್ಟು ನಾವು ನಮ್ಮ ಜೀವನ ಕಳೀತಾ ಇರಬೇಕು ಅಷ್ಟೇ. ಆ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ, ಬೆಳಗ್ಗೆ ಎದ್ದು ಹೆಂಡತಿ ಕಟ್ಟ, ಮಕ್ಕಳ ಕಟ್ಟ, ಸಂಸಾರ ಕಟ್ಟ, ಕೆಲಸದ ಕಟ್ಟ. ಏನು ಮಾಡೋದು ನಮ್ಮಪ್ಪ, ರಾತ್ರಿ ಎಲ್ಲರೂ ಮಲ್ಕೊಂಡು ಓದೋದು. ಭಗವದ್ಗೀತೆ, ರಾಮಾಯಣ ಎಲ್ಲ ನಮ್ಮನೇಲಿ ಇತ್ತು, ಓದ್ತಾ ಇದ್ರು. ಚಿಕ್ಕ ಪುಸ್ತಕಗಳು ಅಂತ ಪುಸ್ತಕ ಓದ್ತಾ ಇದ್ದಿದ್ದು. ಆ ಕಾಲದಲ್ಲಿ ಇದೊಂದು ಈ ಸಾಧನೆ ಅನ್ನೋದು ಅವರೆಲ್ಲರೂ ಇಟ್ಕೊಂಡಿದ್ರು. ಪ್ರತಿಯೊಂದು ಮಾಡೋರು, ಪ್ರತಿಯೊಬ್ಬರು ಸಾಯಂಕಾಲ ಈಗ ಇನ್ನೊಂದು ಹರಿಕತೆ ನಡೀತಾ ಇತ್ತು. ರಚ್ಚೆ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಒಂದು ದೊಡ್ಡ ಇದಿರುತ್ತೆ, ಏನದು ಈ ಅಶ್ವತ್ಥ ಕಟ್ಟೆನಲ್ಲೇ ಕೂತ್ಕೊಂಡು ಇದೆಲ್ಲ ಹೇಳ್ತಾ ಇದ್ರು. ರಾಮಾಯಣ ಹೇಳೋದು, ಹರಿಕತೆ ಹೇಳೋದು. 6 ಗಂಟೆ ಮೇಲೆ ಯಾರು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ, ಯಾರು ಕೆಲಸ ಮಾಡಲ್ಲ. 6 ಗಂಟೆ ಅಂದರೆ ಮುಗೀತು ಅಷ್ಟೇ. ಬಂದು ತಿನ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ, ಕೇಳ್ತಾ ಇರ್ತಾರೆ. ಯಾಕಂದ್ರೆ ರಾತ್ರಿ ಮಲಗುವಾಗ ಬೇರೆ ಏನು ಜ್ಞಾಪಕ ಬರಬಾರ್ದು, ಭಗವಂತನ ಬಗ್ಗೆ ಜ್ಞಾಪಕ ಬರಬೇಕು. ಅದಕ್ಕೆ ಹರಿ ಬಗ್ಗೆ ಕತೆ ಹೇಳ್ತಾ ಇದ್ರು, ಅದನ್ನ ಇದು ಮಾಡ್ಕೊಂಡು ಹೋಗ್ತಾ ಇದ್ರು. ಹರೇ ಕೃಷ್ಣ, ಚಾಂಟಿಂಗ್ ಮಾಡೋಣ.